ಅಂದ್ರೆ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ ತ್ರಿಶೂಲ್. ಹೊಡಿಯೋದಕ್ಕೆ ಬೈಯೋದಕ್ಕೆ ನೀನೇನ್ ಚಿಕ್ಕ ಮಗು ಅಲ್ಲ ಶಿವಾನಿ. ಮೊದಲು ನನ್ ಬಿಡು. ಇಲ್ಲ ತ್ರಿಶೂಲ್, ನಾನ್ ಬಿಡಲ್ಲ. ಶಿವಾನಿ ಬಿಡು. ಏನಾಗಿದೆ ನಿನ್ಗೆ? ಯಾಕೆ ಶಿವಾನಿ ಹೀಗಾಡ್ತಾ ಇದ್ಯಾ? ಬಿಡು ನನ್ ಕೈನ, ಬಿಡು ಶಿವಾನಿ. ಯಾವತ್ತೂ ಹೀಗೆಲ್ಲ ಮಾತಾಡ್ದವನಲ್ಲ ನೀನು. ಇವತ್ ಯಾಕೆ ಹೀಗಾಡ್ತಿದ್ಯಾ? ಈ ವಿಷಯದಲ್ಲಿ ನಾನು ಇರೋದೇ ಹೀಗೆ. ಇಲ್ಲ ತ್ರಿಶೂಲ್, ನೀನ್ ಹೀಗಿರ್ಲಿಲ್ಲ. ಶಿವಾನಿ, ಈ ತರದ ಸಿಚುಯೇಷನ್ ಇದಕ್ಕಿಂತ ಮುಂಚೆ ಯಾವತ್ತೂ ಬಂದಿರ್ಲಿಲ್ಲ. ಇನ್ ಮುಂದೆ ಹೀಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊ. ಯಾಕೆ ಈ ತರ ಎಲ್ಲ ಆಡ್ತಿದ್ಯಾ ತ್ರಿಶೂಲ್? ಯಾವತ್ತು ನನ್ ಜೊತೆ ಹೀಗೆಲ್ಲ ನಡ್ಕೊಂಡವನಲ್ಲ ನೀನು. ನನ್ ಯಾಕೆ ಬೇರೆ ತರ ನೋಡ್ತಿದ್ಯಾ? ನಾನು ಯಾವ ತರನು ನೋಡ್ತಾ ಇಲ್ವಲ್ಲ. ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿದ್ದೆ, ಎಷ್ಟು ತರಲೆ ಮಾಡ್ತಿದ್ದೆ. ಆದ್ರೆ ಇವತ್ತು ಯಾವುದು ಆಗ್ತಿಲ್ಲ. ದೇವಸ್ಥಾನದಿಂದ ನಿನ್ನ ಗಮನಿಸ್ತಾ ಇದ್ದೀನಿ. ನಿನ್ನಲ್ಲಿ ಏನೋ ಬದಲಾವಣೆ ಆಗಿದೆ. ನನ್ನ ನಿರ್ಜೀವ ವಸ್ತು ತರ ದಯವಿಟ್ಟು ನೋಡ್ಬೇಡ ತ್ರಿಶೂಲ್. ಅದು ನಿನ್ ಫೀಲಿಂಗ್ ಶಿವಾನಿ. ನನ್ ಫೀಲಿಂಗ್ಸ್ ಎಲ್ಲ ಸರಿಯಾಗೇ ಇದೆಯಲ್ಲ. ಏನು? ಏನ್ ಭಾವನೆ? ಮುಂಚೆ ನನ್ ಜೊತೆ ಈ ತರ ಎಲ್ಲ ನಡ್ಕೋತಿದ್ದ, ಹೀಗ್ ಮಾತಾಡ್ತಿದ್ದ? ಇಲ್ಲ ತಾನೆ? ಇವಾಗ ಯಾಕೆ ಹೀಗ್ ಮಾತಾಡ್ತಿದ್ಯಾ ತ್ರಿಶೂಲ್? ನನ್ ಬಗ್ಗೆ ನೀನ್ ಏನು ಅನ್ನಿಸ್ತಾ ಅಲ್ವಾ? ನನ್ ಮೇಲೆ ನಿನ್ ಯಾವ ಭಾವನೆನೂ ಇಲ್ವಾ ತ್ರಿಶೂಲ್? ಭಾವನೆನಾ? ಶಿವಾನಿ, ನನಗೇನು ಅರ್ಥ ಆಗ್ತಾ ಇಲ್ಲ. ಯಾವ ಭಾವನೆ? ಏನ್ ಮಾತಾಡ್ತಾ ಇದ್ದೀನಿ ನೀನು? ಬೇಡ ತ್ರಿಶೂಲ್, ದಯವಿಟ್ಟು ಹಾಗೆ ಹೇಳ್ಬೇಡ. ದಯವಿಟ್ಟು ಹಾಗೆ ಹೇಳ್ಬೇಡ. ಬಿಡು ಶಿವಾನಿ. ಇಲ್ಲ, ನಾನ್ ಬಿಡಲ್ಲ ತ್ರಿಶೂಲ್. ನಿನ್ಗೆ ನನ್ ಮೇಲೆ ಕೋಪ ಇದ್ರೆ ಒಂದ್ ಮಾತು ಬೈದ್ಬಿಡು. ಇನ್ನು ಕೋಪ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಹೊಡೆದ್ಬಿಡು. ಅಂದ್ರೆ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ ತ್ರಿಶೂಲ್. ಹೊಡಿಯೋದಕ್ಕೆ ಬೈಯೋದಕ್ಕೆ ನೀನೇನ್ ಚಿಕ್ಕ ಮಗು ಅಲ್ಲ ಶಿವಾನಿ. ಮೊದಲು ನನ್ ಬಿಡು. ಇಲ್ಲ ತ್ರಿಶೂಲ್, ನಾನ್ ಬಿಡಲ್ಲ. ಶಿವಾನಿ ಬಿಡು. ತಾಳಿ ನೀನು ತಾಳಿ ಕಟ್ಟಿದ್ಯಾ ಅಂದ್ರೆ ನಾನು ಶಿವಾನಿ, ನಾನು ನಿಂಗೆ ತಾಳಿ ಕಟ್ಟಿದ್ದೀನಿ ಅಷ್ಟೇ. ತಾಳಿ ಕಟ್ಟಿದ ಮಾತ್ರಕ್ಕೆ ನೀನು ನನ್ನ ಹೆಂಡತಿ ಆಗಲ್ಲ. ನಾನು ನಿನ್ನ ಗಂಡ ಆಗಲ್ಲ. ತ್ರಿಶೂಲ್, ಯಾಕಿಂತ ಮಾತಾಡ್ತಿದ್ಯಾ ತ್ರಿಶೂಲ್? ನಿಜಾನೇ ಹೇಳ್ತಾ ಇರೋದು ಶಿವಾನಿ. ಇಷ್ಟ ಇಲ್ಲದೆ ಕಟ್ಟಿರೋ ತಾಳಿಗೆ ಸಂಬಂಧ ಬೆಸೆದು ನಿನಗೆ ನೋವು ಕೊಡೋದಕ್ಕೂ ಇಷ್ಟ ಇಲ್ಲ, ನಾನು ನೋವು ತಗೊಳ್ಳೋದಕ್ಕೂ ಇಷ್ಟ ಇಲ್ಲ. ಗೊತ್ತಿಲ್ಲದೆ ಮಾಡಿರೋ ನಿನ್ ಲೈಫ್ ಜೊತೆಗೆ ನನ್ನ ಲೈಫ್ ಹಾಳು ಮಾಡ್ಕೊಂಡು ಅನಿಸ್ತದೆ. ಇಲ್ಲ ತ್ರಿಶೂಲ್, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನನ್ ಯಾರು ಅಂತ ಗೊತ್ತಿಲ್ಲದೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೆ ಗೊತ್ತಿದೆ, ನಮ್ಮಿಬ್ಬರದು ಇಷ್ಟ ಇಲ್ದಿರೋ ಸಂಬಂಧ, ಅದೇ ತಾನೆ? ಅದಲ್ಲ, ಬೇರೆನೇ ಇದೆ ತ್ರಿಶೂಲ್. ನನ್ನ ನಿನ್ನ ಸಂಬಂಧ ಇವತ್ತು ನೆನ್ನೆದಲ್ಲ, ತುಂಬಾ ವರ್ಷಗಳಿಂದ ಕಟ್ಕೊಂಡು ಬಂದಿರೋದು. ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಹಾ, ಒಂದ್ ನಿಮಿಷ ಇರು, ನಿನಗೆಲ್ಲ ಅರ್ಥ ಮಾಡಿಸ್ತೀನಿ. ಒಂದೇ ಒಂದು ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ತ್ರಿಶೂಲ್. ಆಗ ನಾನ್ ಯಾರು, ನಮ್ ಪ್ರೀತಿ ಏನು ಅಂತ ನಿನಗರ್ಥ ಆಗುತ್ತೆ. ನೋಡು ತ್ರಿಶೂಲ್, ನೋಡು.
ಏನಾದ್ರೂ ಗೊತ್ತಾಯ್ತಾ ತ್ರಿಶೂಲ್? ನನ್ ಯಾರು ಅನ್ನೋದು ನಿನಗೆ ಗೊತ್ತಾಯ್ತಾ? ಶಿವಾನಿ, ಯಾಕೆ ಆಡ್ತಾ ಇದ್ಯಾ? ನನಗೇನು ಗೊತ್ತಾಗ್ತಾ ಇಲ್ಲ. ಅಯ್ಯೋ ತ್ರಿಶೂಲ್, ನಿನಗಿನ್ನೂ ಗೊತ್ತಾಗ್ತಿಲ್ವಾ? ನಾನ್ ಶಿವಾನಿ ಅಲ್ಲ, ನನ್ ನಾಗಿಣಿ. ಏನಂದೆ? ಏನ್ ಹೇಳ್ತಾ ಇದೀಯಾ? ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರ ಮಾತಾಡು. ತ್ರಿಶೂಲ್, ಇನ್ನೆಷ್ಟು ಜೋರಾಗಿ ಮಾತಾಡ್ಲಿ? ನಾನು ನಾಗಲೋಕದಿಂದ ನಿನ್ನನ್ನು ಹುಡ್ಕೊಂಡು ಬಂದವಳು ತ್ರಿಶೂಲ್. ನಾನು ನಿನ್ನ ಪ್ರೀತಿಸ್ತಾ ಇದ್ದಿದ್ ನಾಗಿಣಿ. ಅಯ್ಯೋ ತ್ರಿಶೂಲ್, ಇನ್ನೂ ಗೊತ್ತಾಗ್ಲಿಲ್ವಾ? ನಾನೇನ್ ಶಿವಾನಿ ಅಲ್ಲ. ಇದು ನಿನಗೆ ಕೇಳಿಸ್ತಾ ಇಲ್ವಾ ತ್ರಿಶೂಲ್? ತ್ರಿಶೂಲ್, ನನ್ನ ಇಲ್ಲ ಇಲ್ಲ, ನಾನು ನಿನ್ಗೆ ಅರ್ಥ ಮಾಡಿಸ್ತೀನಿ. ನಿನಗೆ ಅರ್ಥ ಮಾಡಿಸೋದಕ್ಕೆ ನನ್ನ ಹತ್ರ ಬೇರೆ ದಾರಿನೇ ಇದೆ. ಅರ್ಥ ಆಗುತ್ತಾ? ನೋಡು, ಇವಾಗ ನಾನು ಯಾರು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಈಗ್ಲಾದ್ರೂ ಅರ್ಥ ಆಯ್ತಾ? ನಾನು ಯಾರು ಅನ್ನೋದು ಗೊತ್ತಾದ್ರೆ ನನ್ನ ಬಗ್ಗೆ ಇರೋ ಎಲ್ಲಾ ಭಾವನೆಗಳು ಮರುಕಳಿಸುತ್ತೆ ಅಂತ ನಾನು ಹೇಳಿರ್ಲಿಲ್ವಾ? ಶಿವಾನಿ ಪ್ಲೀಸ್, ಏನಾಗಿದೆ ನಿನಗೆ? ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಾ ಇದ್ಯಾ? ತ್ರಿಶೂಲ್ಗೆ ನನ್ನ ನಾಗಿಣಿ ಆಗಿರೋದು ಗೊತ್ತಾಗ್ತಿಲ್ವಲ್ಲ? ಇವ್ನು ಹೇಗೆ ಅರ್ಥ ಮಾಡಿಸ್ಬೇಕು ನಾನು? ತ್ರಿಶೂಲ್, ನಾನಿರೋದು ಹೀಗೆ ಗೊತ್ತಾಗ್ತಿಲ್ವಾ ನಿನ್ಗಿನ್ನ? ನಾನು ನೀನ್ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ, ಇನ್ನು ಅರ್ಧ ಕೇಳಿಸ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟೋಗ್ತಾ ಇದೆ. ತ್ರಿಶೂಲ್, ನಾನು ನಿನ್ಗೆ ಹೇಗೆ ಕಾಣಿಸ್ತಾ ಇದ್ದೀನಿ? ಹೇಗೆ ಕಾಣಿಸೋತಾನೆ ಕಾಣಿಸ್ತಾ ಇದೆಯಾ? ಇದ್ ನೀನೇ ತಾನೆ? ದೆವ್ವ ಏನ್ ಬಂದಿಲ್ಲ ತಾನೆ ನಿನ್ ಮೈ ಮೇಲೆ? ಅಯ್ಯೋ ತ್ರಿಶೂಲ್, ರೂಪ ಬದಲಾಗಿದೆ ನಂದು. ನಾನು ಸಾಮಾನ್ಯದವಳು ಅಲ್ಲ. ಶಿವಾನಿ, ನನಗೆ ತಲೆ ನೋವು ಬರ್ಸ್ಬೇಡ. ನನಗೆ ನಿದ್ದೆ ಬರ್ತಾ ಇದೆ. ಪ್ಲೀಸ್ ನಾನು ಬಿಟ್ಬಿಡು, ನಾನು ಹೋಗಿ ಮಲ್ಕೋತೀನಿ. ತ್ರಿಶೂಲ್, ಆದಿಶೇಷ ಅನ್ನೋದು ಮರ್ತ್ಬಿಟ್ಟೆ. ಏನೆಲ್ಲ ನೆನಪಾಗಿತ್ತು ಅದೆಲ್ಲನೂ ನಾಶ ಮಾಡಿದೆ. ಅವನು ಜನ್ಮದಲ್ಲಿ ನೀನೇ ಅವನಿಗೆ ನನ್ನಾಗಿಣಿ ಅಂತ ಹೇಳಿದ್ರು ಅವನಿಗೆ ಕೇಳಿಸಲ್ಲ. ನೀನು ನಾಗಿಣಿ ರೂಪ ಪಡ್ಕೊಂಡ್ರು ಅವನಿಗೆ ಕಾಣಿಸಲ್ಲ. ಮಾಯಾ, ಬದುಕಿದಾಗ್ಲಂತೂ ನನಗೆ ನೆನಪಿ ಕೊಡ್ಲಿಲ್ಲ. ಈಗ ನೀನ್ ಸತ್ತ ಮೇಲೂ ಶಾಶ್ವತವಾಗಿ ನನ್ನ ನೆನಪಿನ ನಿಲ್ಸ್ಕೊಂಡು ಹೋಗ್ಬಿಟ್ಟೆ ಅಲ್ಲ? ಅಮ್ಮ, ನನ್ನ ರಾತ್ರಿ ಇದ್ದಕ್ಕಿದ್ದಂಗೆ ನೋವು ಕಾಣಿಸ್ಕೊತು. ತುಂಬಾ ಒದ್ದಾಡ್ತಾ ಇದ್ಲು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಡಾಕ್ಟರ್ ತೋರ್ಸಕ್ ಮುಂಚೆ ನಿಮ್ಗೊಂದ್ಸಲಿ ತೋರ್ಸೋಣ ಅಂತ ಕರೆಸ್ದೆ. ಚಿಂತೆ ಮಾಡೋವಂಥದ್ದು ಏನೂ ಇಲ್ಲಪ್ಪ. ಫಲವತ್ತಾದ ಗರ್ಭ. ಹೊಟ್ಟೆ ಮುಟ್ಟಿದ್ರೆ ಸಾಕು, ಮಗು ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆರೋಗ್ಯವಾಗಿದೆ ಮಗು. ಮತ್ತೆ ಹೊಟ್ಟೆ ನೋವು ಯಾಕೆ ಕಾಣಿಸ್ಕೊಳ್ತು? ಹೆರಿಗೆ ಆಗೋ ದಿನ ಬಂದಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ತೇ ಇರುತ್ತಮ್ಮ. ಏನು ಹೆರಿಗೆನಾ? ಇನ್ನೊಂದ್ 2-3 ದಿನದಲ್ಲಿ ಹೆರಿಗೆ ಆಗ್ಬಿಡುತ್ತೆ. ಅಮ್ಮ, ಸರಿಯಾಗಿ ನೋಡಿ ಹೇಳಿ, ಈ 2-3 ದಿವಸದಲ್ಲಿ ಹೇಗ್ ಸಾಧ್ಯ? 9 ತಿಂಗಳು ತುಂಬಿದ್ಯಲ್ಲಪ್ಪ, ಇನ್ ತಡ ಆಗೋದಕ್ಕೆ ಹೇಗ್ ಸಾಧ್ಯ? ನೋಡಪ್ಪ, ನನ್ನ ಅನುಭವದಲ್ಲಿ ಹೇಳ್ತೀನಿ, ಕೂಸು ತಿರುಗಿದೆ. ಇನ್ ಹೆಚ್ಚು ಅಂದ್ರೆ 2 ದಿನದಲ್ಲಿ ಹೆರಿಗೆ ಆಗೋಗ್ಬಿಡುತ್ತೆ. ಅಲ್ಲ, ಮಗು ಆರಾಮಾಗಿದ್ಯಾ? ಏನಮ್ಮ ಹೀಗ್ ಕೇಳ್ತೀಯ? ಮಗು ಆರೋಗ್ಯವಾಗಿದೆ. ಮಗು ತಿರುಗ್ಬಿಟ್ಟಿದೆ. ಇಷ್ಟು ವರ್ಷದ ಅನುಭವದಲ್ಲಿ ನಾನು ಇಷ್ಟೊಂದು ಫಲವತ್ತಾದ ಗರ್ಭ ನೋಡ್ತಾ ಇರೋದು. ತುಂಬಾ ಅದೃಷ್ಟ ಮಾಡಿದೀರಾ ಅನ್ಸ್ತಿದೆ. ಏನು ಯೋಚನೆ ಮಾಡಬೇಡಿ. ತ್ರಿವಿಕ್ರಮ ಹೆರಿಗೆನೂ ನಾನೇ ಅಲ್ವಾ ಮಾಡಿಸಿದ್ದು, ಈ ಹೆರಿಗೆನೂ ನಾನೇ ಮಾಡಿಸ್ತೀನಿ. ಯೋಚನೆ ಮಾಡಬೇಡಿ.
ಆಯ್ತಾ? ಸರಿಯಮ್ಮ. ಬರ್ತೀನಿ, ಹೆದರ್ಕೋಬೇಡಮ್ಮ, ಎಲ್ಲ ಒಳ್ಳೇದಾಗತ್ತೆ. ರೀ ರೀ ಏನ್ರಿ ಅಮ್ಮ ಈಗ ಅನ್ಬಿಟ್ರು? ನನಗೂ ಅದೇ ನಂಬಕ್ಕಾಗ್ತಾ ಇಲ್ಲ. ನೀನ್ ಹೇಳ್ದಂಗೆ ಆಗ್ಬಿಡ್ತಲ್ಲೇ. ಇನ್ನು 2-3 ದಿನದಲ್ಲಿ ಹೆರಿಗೆ ಅಂದ್ರೆ. ಯಾವ್ದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗೋಣವಾ? ಸರಿ. ಪರಮೇಶ್ವರ, ನಾನು ತ್ರಿಶೂಲ್ ಜೊತೆ ಎಷ್ಟು ಒರಟಾಗಿ ನಡ್ಕೊಂಡಿದ್ದೀನಿ, ಅವನಿಗೆ ಎಷ್ಟು ಬೇಜಾರು ಮಾಡಿದ್ದೀನಿ. ಅದನ್ನೆಲ್ಲ ನಾನು ಸರಿ ಮಾಡ್ಕೋಬೇಕು. ಏನ್ ಶಿವಾನಿ, ನೀನು ಇನ್ನೂ ಕೆಲಸ ಮಾಡ್ತಾ ಇದೀಯಾ? ಅಲ್ಲ, ರೆಡಿ ಆಗೋದಿಲ್ವಾ ನೀನು? ನಾನು ಯಾಕೆ ತಯಾರಾಗಬೇಕು? ಏನ್ ಶಿವಾನಿ ಹಿಂಗ್ ಕೇಳ್ತಾ ಇದೀಯಾ? ಅಮ್ಮ ನಿನ್ಗೇನು ಹೇಳಿಲ್ವಾ? ಶಿವಾನಿ, ಇವತ್ತು ಭೀಮ್ ನಮವಾಸೆ. ಅದೇ ಇವತ್ತು ಹೆಂಡತಿ ಆದವಳು ಗಂಡಂಗೆ ಪಾದ ಪೂಜೆ ಮಾಡ್ಬೇಕು, ಗಂಡನ್ ಕಾಲಿಗೆ ಬಿಡ್ಬೇಕು. ಗಂಡ ಹೆಂಡತಿಗೆ ನೀನು ದೀರ್ಘ ಸುಮಂಗಲಿಯಾಗಿ ಗಂಡ ಕೇಳಿದಷ್ಟು ಮಕ್ಕಳನ್ನ ಹೆತ್ಕೊಡು ಅಂತ ಆಶೀರ್ವಾದ ಮಾಡ್ಬೇಕು. ಇನ್ನು ಹೀಗೆ ಎಷ್ಟೊಂದು ಪ್ರೋಸೆಸ್ ಇದೆ. ಯಾಕೆ ಅಮ್ಮ ಅತ್ತೆ ನೀನೇನು ಹೇಳಿಲ್ವಾ? ಅವ್ರು ತಯಾರಾಗಿದ್ರೆ ಅವ್ರು ಮಾಡ್ಕೋತಾರ ಬಿಡು. ಶಿವಾನಿ, ಅವರೆಲ್ಲ ಅವ್ರ ಗಂಡಂದ್ರಿಗೆ ಪಾದ ಪೂಜೆ ಮಾಡ್ತಾರೆ. ನೋಡಿಲಿ, ನನ್ನ ಪಾದ ಫ್ರೀಯಾಗೇ ಇದೆ, ಇದಕ್ಕೆ ಯಾರು ಮಾಡ್ತಾರೆ? ನಿನಗೆ ಅಷ್ಟೊಂದು ಆಸೆ ಇದ್ರೆ ಯಾರ ಕೈಲಾದ್ರೂ ಮಾಡಿಸ್ಕೊ. ಶಿವಾನಿ ಪ್ಲೀಸ್ 1 ಮಿನಿಟ್. ನೋಡಿಲಿ, ಅದನ್ನ ನಾನೇ ಕಟ್ಟಿರೋದು ಅಂತ ಹೇಳಕ್ ಬಂದೆ. ಅಯ್ಯಮ್ಮಿ ಅವ್ರ ಗಂಡ, ಸೊ ನನಗೆ ಪೂಜೆ ಮಾಡ್ಬೇಕು ಅದವ್ರು ಯಾರು? ನೀನು. ನೋಡು, ನೀ ನನಗೆ ಮೋಸದಿಂದ ತಾಳಿ ಕಾಡಿರ್ಬೋದು, ನಾನು ಯಾವತ್ತೂ ನಿನ್ನ ಗಂಡ ಅಂತ ಸ್ವೀಕರಿಸಿಲ್ಲ, ಸ್ವೀಕರಿಸೋದು ಇಲ್ಲ. ಯಾವತ್ತಿದ್ರು ನೀನು ನನ್ನ ಶತ್ರುನೇ. ಶಿವಾನಿ, ಈ ವಿಷಯದಲ್ಲಿ ನನ್ಗೆ ಒತ್ತಾಯ ಮಾಡೋದಕ್ ಬರ್ಬೇಡ. ಒತ್ತಾಯ ಮಾಡಿದ್ರೆ ನಮ್ಮಿಬ್ರು ಸಂಬಂಧ ಸರಿ ಇಲ್ಲ ಅನ್ನೋ ಸತ್ಯನ ಮನೆಯವ್ರ ಮುಂದೆ ಹೇಳ್ಬೇಕಾಗತ್ತೆ. ಅಯ್ಯೋ ಶಿವಾನಿ, ಹಾಗ ಮಾತ್ರ ಮಾಡ ಪ್ಲೀಸ್. ಈ ಭಯ ಯಾವಾಗ್ಲೂ ಇರ್ಲಿ. ಪಾಪ, ಅವತ್ ತ್ರಿಶೂಲು ಎಷ್ಟು ಆಸೆಯಿಂದ ಅವನ್ ಪಾದ ಪೂಜೆ ಮಾಡು ಅಂತ ಕೇಳ್ಕೊಂಡ. ಆದ್ರೆ ನಾನು ಮಾಡ್ಲಿಲ್ಲ. ಅವನ ಆಸೆನ ನಾನು ಇವತ್ತು ಈಡೇರಿಸ್ತೀನಿ. ತ್ರಿಶೂಲ್, ನಮ್ಮಿಬ್ರು ಬಾಂಧವ್ಯನ ನಾನಿನ್ನೂ ಗಟ್ಟಿ ಮಾಡ್ಕೋತೀನಿ. ಪರಮೇಶ್ವರ, ನಮಗ ಆಶೀರ್ವಾದ ಮಾಡಪ್ಪ. ಅಜ್ಜಿ ಬಂದ್ರ? ಅಮ್ಮ ತಗೊಳ್ಳಿ, ಆರತಿ ತಗೊಳ್ಳಿ. ಏನಮ್ಮ ಶಿವಾನಿ, ತ್ರಿಶೂಲ್ ನೋಡಿದ್ರೆ ಮನೇಲಿ ಪೂಜೆ ಮಾಡೋದೇ ಬೇಡ ಅಂತ ಹೇಳಿದಾನೆ. ನೀ ನೋಡಿದ್ರೆ ಅವ್ನು ಹೇಳಿದ ತಕ್ಷಣ ಸುಮ್ನಾಗ್ಬಿಡ್ಬೇಕಾ? ದೇವ್ರಿಗೆ ಪೂಜೆ ಮಾಡಿದ್ರೆ ನಮಗ್ ಒಳ್ಳೇದಾಗತ್ತೆ. ಕೋಪದಲ್ಲಿ ಅವ್ನು ನಿನಗೇನಾದ್ರೂ ಹೇಳಿದ್ರೆ ನಮಗ್ ಕಷ್ಟ ಆಗುತ್ತಮ್ಮ. ಬೇಡ ಶಿವಾನಿ. ಹಾಗೇನೂ ಆಗಲ್ಲ. ಅವ್ನ್ ಏನೇ ಹೇಳಿದ್ರು ನಾನು ಎದುರಿಸ್ತೀನಿ. ನಾನು ಅವನ್ನ ಸಮಾಧಾನ ಮಾಡ್ತೀನಿ. ನೀನು ಹೀಗೆ ಹಠ ಮಾಡಿದ್ರೆ ಹೇಗ್ ಶಿವಾನಿ? ನಾನು ಈ ಪೂಜೆ ಮಾಡ್ತಿರೋದೆ ನನ್ ಗಂಡನ್ಗೆ ಒಳ್ಳೇದಾಗ್ಬೇಕು ಅಂತ. ಅವನ್ಗೆ ಒಳ್ಳೇದಾಗತ್ತಮ್ಮ. ಅವನ ಆಯ್ಸ್ ಇನ್ನೂ ಗಟ್ಟಿ ಆಗತ್ತೆ. ನೀವೇನು ಯೋಚನೆ ಮಾಡ್ಬೇಡಿ. ಆರತಿ ತಗೊಳ್ಳಿ, ತಗೊಳ್ಳಿ. ಸರಿ, ನನ್ ಗಂಡ ನನಗೋಸ್ಕರ ಕಾಯ್ತಾ ಇರ್ತಾನೆ. ಅವನ್ ಪಾದ ಪೂಜೆ ಮಾಡ್ಬೇಕು. ನಾನು ಬರ್ತೀನಿ. ಹುಷಾರಮ್ಮ. ಅಂದಾಗೆ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ತ್ರಿಶೂಲ್, ಆರತಿ ತಗೋ. ಏನಿದು? ಆರತಿ ತಂದ್ಕೊಟ್ರೆ ಏನಿದು ಅಂತ ಕೇಳ್ತಿದ್ಯಲ್ಲ? ದೇವ್ರಿಗೆ ಮಾಡಿದ ಆರತಿ ತಗೋ ತ್ರಿಶೂಲ್. ಕೇಳಿದ್ದಕ್ಕಷ್ಟು ಉತ್ತರ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಏನ್ ಮಾಡ್ತಾ ಇದೀಯಾ? ಎದ್ದೇಳು ಮೇಲೆ, ಎದ್ದೇಳು ಮೇಲೆ. ಏನ್ ಮಾಡ್ತಾ ಇದೀಯ ಶಿವಾನಿ? ಪಾದ ಪೂಜೆ ಮಾಡ್ತಾ ಇದ್ದೀನಿ ತ್ರಿಶೂಲ್. ಇದನ್ನ ಯಾರು ಮಾಡಕ್ ಹೇಳಿದ್ರೆ ನಿನಗೆ? ಈ ತರ ಅತಿಯಾಗಾಡೋದು ನಿಲ್ಸು ಅಂತ ಅವಾಗಲೇ ಹೇಳಿಲ್ವ ಶಿವಾನಿ ನಿಂಗೆ? ಮತ್ತೆ ಅದನ್ನೇ ಮಾಡ್ತಾ ಇದೆಯಲ್ಲ, ಯಾಕೆ? ತ್ರಿಶೂಲ್, ಹೆಂಡತಿ ಆದವಳು ಪ್ರೀತಿಯಿಂದ
ಗಂಡನ್ ಪಾದ ಪೂಜೆ ಮಾಡಿದ್ರಲ್ಲಿ ಏನ್ ತಪ್ಪಿದೆ? ಯಾರನ್ನು ಮೆಚ್ಚೋದಿಕ್ಕೆ ಅಥವಾ ಯಾರ್ದು ಒತ್ತಾಯದ ಮೇಲೆ ಹುಟ್ಟಿರೋ ಪ್ರೀತಿನ ಪ್ರೀತಿ ಅಂತ ಕರೆಯೋದಿಲ್ಲ ಶಿವಾನಿ. ಅಂತ ಪ್ರೀತಿ ನನಗೆ ಬೇಕು ಆಗಿಲ್ಲ. ಯಾರನ್ನ ಮೆಚ್ಚೋದಕ್ಕೆ ಅಂತ ನಾನು ನಿನ್ನ ಪ್ರೀತಿ ಮಾಡ್ಲಿ? ನಾನ್ ನಿಜವಾಗ್ಲೂ ನಿನ್ನ ಶಿವಾನಿ ಸಾಕು ಸಾಕು ಸಾಕಾಗೋಗಿದೆ ನನಗೆ. ಯಾಕೆ ನಾಟಕ ಮಾಡ್ತೀಯಾ? ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅವ್ರೆಲ್ರ ಮುಂದೆ ನಾವು ಗಂಡ ಹೆಂಡತಿ ತರ ನಾಟಕ ಆಡ್ತೀವಿ. ಓಕೆ, ಪರವಾಗಿಲ್ಲ. ಇವಾಗ ನೋಡಿ ಯಾರಿದ್ದಾರೆ ಇಲ್ಲಿ ಈ 4 ಗೋಡೆಗಳ ಮಧ್ಯೆ? ಯಾಕೆ? ಇಲ್ಲ ತ್ರಿಶೂಲ್, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ನೋಡು, ನನಗೆ ಈ ವಾದಗಳೇ ಬೇಡ ಅಂತ ಹೇಳೋದು. ನನ್ನಲ್ಲಿ ನಿನ್ನ ಬಗ್ಗೆ ಯಾವ ಪ್ರೀತಿನೂ ಇಲ್ಲ. ಅಷ್ಟೇ ಅಲ್ಲ, ನಿನಗೂ ಅಷ್ಟೇ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ ಒಂದ್ ಸ್ವಲ್ಪ ಸ್ವತಂತ್ರದಿಂದ. ನೀನ್ ಈ ತರ ಪಾತ್ ಪೂಜೆ ಎಲ್ಲ ಮಾಡಿದ್ರೆ ನಂಗೆ ನಮ್ಮಿಬ್ರು ಸಂಸಾರ ಚೆನ್ನಾಗಿದೆ ಅಂತ ಎಲ್ಲರೂ ಅನ್ಕೋತಾರೆ. ಆ ರೀತಿ ಬಲವಂತದ ಪ್ರೀತಿ ನನ್ನ ಮೇಲೆ ಹೇರಕ್ ನೋಡ್ಬೇಡ. ಇವಾಗ ಯಾರು ನಿನ್ಗೆ ಪಾತ್ ಪೂಜೆ ಮಾಡು ಅಂತ ಹೇಳಿದ್ದು? ಯಾರು ಹೇಳಿಲ್ಲ ತ್ರಿಶೂಲ್. ಸುಳ್ಳೆ ಹೇಳ್ಬೇಡ ಶಿವಾನಿ. ನೀನೇ ಈ ಕೆಲಸ ಖಂಡಿತ ಮಾಡಿರೋದಿಲ್ಲ. ನಿನಗೆ ಯಾರು ಒತ್ತಾಯ ಮಾಡಿರೋದು ಅಂತ ನೀನು ನನಗೆ ಹೇಳ್ಬಿಟ್ರೆ ನಾನು ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ಬಿಡ್ತೀನಿ ಅಂತ ನೀನು ಹೇಳ್ತಾ ಇಲ್ಲ ಅಲ್ವಾ? ಪರವಾಗಿಲ್ಲ, ಹೇಳ್ಬೇಡ. ಆದ್ರೆ ದಯವಿಟ್ಟು ಪ್ಲೀಸ್ ಇದನ್ನ ರಿಪೀಟ್ ಮಾಡಬೇಡ. ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಇದರಿಂದ ನನಗೂ ಸುಖ ಇಲ್ಲ, ನಿನಗೂ ಸುಖ ಇಲ್ಲ. ನಾವಿಬ್ರು ಮದುವೆ ಆಗಿ ಇಬ್ರದು ಅರ್ಧ ನೆಮ್ಮದಿ ಹಾಳಾಗೋಗಿದೆ. ಪೂರ್ತಿ ನೆಮ್ಮದಿ ಹಾಳು ಮಾಡ್ಕೊಳ್ಳೋಣ ಬೇಡ. ನೆನಪಾಗಿತ್ತು ಅದನ್ನೆಲ್ಲನೂ ನಾಶ ಮಾಡಬಹುದು. ಹುನು ಈ ಜನ್ಮದಲ್ಲಿ ಪ್ರೀತಿಯೋದಿಲ್ಲ. ಮಾಯ ಎಂತ ಕೆಲಸ ಮಾಡ್ದೆ? ನನ್ನಿಂದ ಪ್ರೀತಿನ ಕಿತ್ಕೊಂಡ್ಬಿಟ್ಯಾ. ತ್ರಿಶೂಲ್ಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ. ಅವನಲ್ಲಿ ಪ್ರೀತಿ ಹುಟ್ಟಿಲ್ಲ. ಪರಮೇಶ್ವರ ಹೆಂಡತಿಯಾಗಿ ಗಂಡನ ಆಶೀರ್ವಾದ ತಗೊಳ್ಳೋ ಅವಕಾಶ ನನಗೆ ಕೊಡೋಲ್ವಾ? ಪ್ಲೀಸ್ ಶಿವಾನಿ, ಇದನ್ನೆಲ್ಲ ಇವಾಗಲೇ ನಿಲ್ಲಿಸ್ಬಿಡು. ನಾನು ನಿಂಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿನೇ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಐ ಬೆಗ್ ಯು, ದಯವಿಟ್ಟು ಆದಿಶೇಷ, ತ್ರಿಶೂಲ್ ನೆರಳು ಆದಿಶೇಷನ ರೂಪದಲ್ಲಿ ನನಗೆ ದರ್ಶನ ಕೊಡ್ತಿದೆ. ಇದು ಪರಮೇಶ್ವರನ ಕೃಪೆನೆ. ಆದಿಶೇಷ, ತ್ರಿಶೂಲ್ ಪಾದ ಪೂಜೆ ಮಾಡೋಕೆ ಆಗದೆ ಇದ್ರೆ ಏನಂತೆ ಅವ್ನ ನೆರಳಿಗೆ ನಾನು ಪೂಜೆ ಮಾಡ್ತೀನಿ. ಶಿವಾನಿ, ಹೇಳ್ಮೇಲೆ ಎದ್ದಳು. ಹೇಳು ಒಂದೇ. ಏನ್ ಮಾಡ್ತದೆ ಶಿವಾನಿ? ಪಾತ್ ಪೂಜೆ ಮಾಡೋದು ಬೇಡ ಅಂತಂದೆ, ಅದಕ್ಕೆ ಹಾಲ್ನ ಇಳಿಸಲ್ಲಿ ನನ್ನ ಕಾಲು ತಾಕ ಹೋಗಿ ಮಾಡಿದ್ಯಾ? ಯಾಕೆ? ತ್ರಿಶೂಲ್, ಅದು ಮಾತಾಡ್ಬೇಡ ಶಿವಾನಿ. ನೀನ್ ನಿಜವಾಗ್ಲೂ ಹೀಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನನಗಿವಾಗ ಫ್ರಸ್ಟ್ರೇಟ್ ಆಗ್ತಾ ಇದೆ. ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಾ ಇದೆಯಾ? ಯಾಕಂದ್ರೆ ನಾನು ಪ್ರೀತಿಸ್ತಾ ಇದ್ದೀನಿ ತ್ರಿಶೂಲ್. ಪ್ರೀತಿ? ಯಾಕೆ ನಗ್ತಾ ಇದೆಯಾ? ಯಾವ ಪ್ರೀತಿ ಶಿವಾನಿ? ನಾನು ಬೇಡ ಅಂತ ನೀನು ಹಠ ಮಾಡ್ತಾ ಇದ್ದ ಪ್ರೀತಿನ? ನನ್ನ ಜೀವನ ಹಾಳು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ, ಆ ಪ್ರೀತಿನ?
ನೀನು ನನ್ನ ಶತ್ರು ತ್ರಿಶೂಲ್ ಅಂತೆಲ್ಲ ಹೇಳ್ತಾ ಇದ್ದಿಲ್ಲ. ಆ ಪ್ರೀತಿನ ಯಾವ ಪ್ರೀತಿ ಹೇಳು ಶಿವಾನಿ, ಹೇಳು ಹೇಳು ಹೇಳು, ನಾನು ತಿಳ್ಕೊಬೇಕು, ಹೇಳು ಯಾವ ಪ್ರೀತಿ? ಅದ್ಯಾವುದು ಅಲ್ಲ ತ್ರಿಶೂಲ್, ನಮ್ದು ನಿಜವಾದ ಪ್ರೀತಿ. ನಿನ್ಗದು ಅರ್ಥ ಆಗ್ತಿಲ್ಲ. ಒಂದ್ಸಲ ನನ್ ಮಾತು ಕೇಳು ತ್ರಿಶೂಲ್, ನಿನ್ಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ಓಹೋ, ಅರ್ಥ ಮಾಡಿಸ್ತೀಯಾ? ಸರಿ ಹೇಳು, ಏನ್ ಅರ್ಥ ಮಾಡಿಸ್ತೀಯಾ? ನಮ್ ಪ್ರೀತಿ ಜನ್ಮ ಜನ್ಮಾಂತರದ್ದು ತ್ರಿಶೂಲ್. ನಾನ್ ನಿನ್ನ ಹುಡ್ಕೊಂಡ್ ಬಂದಿರೋ. ಏನಂದ್ರೆ? ಅಯ್ಯೋ, ನಿನ್ಗೆ ನಾನ್ ಮಾತಾಡೋದ್ ಕೇಳಿಸ್ತಿಲ್ಲ. ನನಗ್ ನಿನ್ಗೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗ್ ನಿನ್ ಪ್ರೀತಿ ಬೇಕು ತ್ರಿಶೂಲ್. ನೀನ್ ನನ್ನವನು ತ್ರಿಶೂಲ್, ನನ್ನವನು. ಸಾಕು ಶಿವಾನಿ, ನಿಲ್ಸು. ನಮ್ಮಿಬ್ಬರ ಮಧ್ಯೆ ಯಾವ ಇಲ್ಲ. ಇದು ಮುಗಿದು ಹೋದ ಸಂಬಂಧ.